ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಹೋಳಿಗೆನ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಹೋಳಿಗೆ. ಇದು ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಸಾಫ್ಟಾಗಿ ಇರುತ್ತೆ. ಇದು ಯಾರು ನೀವು ಹೋಳಿಗೆನ ಕಲಿತಾ ಇದ್ದೀರಾ, ಈ ವಿಡಿಯೋನ ನೋಡಿಬಿಟ್ಟು ನೀವು ಮಾಡಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಹೋಳಿಗೆ, ತುಂಬಾನೇ ರುಚಿಯಾಗಿರುತ್ತೆ. ಯಾರಿಗಿಷ್ಟ ಆಗಲ್ಲ ಹೋಳಿಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಬ್ಬ ಬಂದರೆ ಹೋಳಿಗೆ ಮಾಡಲೇಬೇಕು, ಅಮಾವಾಸ್ಯೆ ಬಂದರೆ ಹೋಳಿಗೆ ಮಾಡಲೇಬೇಕು. ಅದಕ್ಕೆ ನಾವು ಕಲ್ತಿರಲೇಬೇಕು. ಅದಕ್ಕೆ ಇದು ಹೋಳಿಗೆನ ಈ ಮೆಥಡಲ್ಲಿ ಮಾಡಿದ್ರೆ ನೀವು ತುಂಬಾನೇ ಚೆನ್ನಾಗಿ ಮಾಡ್ತೀರಾ, ತುಂಬಾನೇ ರುಚಿಯಾಗಿರುತ್ತೆ, ಸಾಫ್ಟಾಗೂ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ. ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನಾನು ಇವಾಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನಾನು 1.5 ಕಪ್ನಷ್ಟು ನಾನು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇವಾಗ ನೋಡಿ 1.5 ಕಪ್ ಕಡಲೆಬೇಳೆಗೆ ನಾನು 6 ಗ್ಲಾಸ್ನಷ್ಟು ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ನಾವು ಜಾಸ್ತಿ ನೀರನ್ನೇ ಹಾಕ್ಕೋಬೇಕು. ನಾವು ಕಟ್ಟಿನ ಸಾರು ಮಾಡಲಿಕ್ಕೆ ಕಟ್ ಬರಬೇಕಲ್ಲ, ಅದಕ್ಕೆ ಜಾಸ್ತಿ ನೀರನ್ನ ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು 5-6 ವಿಷಲ್ನ ಕೂಗಿಸ್ಕೋವರೆಗೂ ನಾನು ಇಟ್ಕೋತಾ ಇದ್ದೀನಿ. ಇವಾಗ ನಾನು ಅದು ವಿಷಲ್ ಆಗೋವರೆಗೂ ನಾನು ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ. ನೋಡಿ, ನಾನು ಮೈದಾ ಹಿಟ್ಟು ಮತ್ತು ಹಾಫ್ ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ಹಾಫ್ ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ, 1 ಸ್ಪೂನಷ್ಟು. ಮತ್ತು ಸ್ವಲ್ಪ 1 ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನೀರನ್ನ ಸ್ವಲ್ಪ ಹಾಕಿಬಿಟ್ಟು ನಾನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನೋಡಿ, ತುಂಬಾ ನಾವು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಮತ್ತು ತುಂಬಾ ಸಾಫ್ಟಾಗಿ ನಾದ್ಕೋಬೇಕು ಈ ಹಿಟ್ಟು. ನಾವು ಕಣಕನ ಎಷ್ಟು ಚೆನ್ನಾಗಿ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ, ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಹಿಟ್ಟನ್ನ ನಾನು ಕಲಿಸ್ಕೋತಾ ಇದ್ದೀನಿ. ನೋಡಿ, ನಾವು ಎಷ್ಟು ಕಣಕನ ನಾವು ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ನಾವು ಕಲಿಸ್ಕೋತೀವಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ನಾವು ಮಾಡ್ಕೋಬೋದು. ನೋಡಿ, ನಾನು ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ಇಷ್ಟು ಮೃದುವಾಗಿರಬೇಕು, ತುಂಬಾ ಸಾಫ್ಟಾಗಿರಬೇಕು ಹಿಟ್ಟು. ಮತ್ತು ಕಲಿಸ್ಬಿಟ್ಟು ನಾವು 1 ಅವರ್ ಅಂತೂ ನಾವು ನೆನೆಯಲ್ಲಿ ಇಡಲೇಬೇಕು, ಅಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ನಾವು ನಾದ್ಕೋಬೇಕು. ಇವಾಗ ನಾನು ಮೇಲುಗಡೆ ಸ್ವಲ್ಪ ಇವಾಗ ನೋಡಿ, ನೀರನ್ನ ಸ್ವಲ್ಪ ಎಷ್ಟು ಬೇಕು ನೋಡಿಕೊಂಡು ನಾವು ತುಂಬಾ ಅಷ್ಟು ತೆಳುವಾಗೂ ಇರಬಾರ್ದು, ಅಷ್ಟು ಗಟ್ಟಿನೂ ಇರಬಾರ್ದು. ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಲಿಕ್ಕೆ ಹೋಗಬೇಡಿ. ತುಂಬಾ ತೆಳುವಾಗಿರಬೇಕು ಇದು ಹಿಟ್ಟು ಸ್ವಲ್ಪ, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಎಲ್ಲ ಹಿಟ್ಟು ಕಲಸಿದ ಮೇಲೆ ಮೇಲುಗಡೆ ನಾನು ಆಯಿಲ್ನ ಹಾಕ್ಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ನಾನು ಕಲಿಸ್ಕೋತಾ ಇದ್ದೀನಿ ಹಿಟ್ಟನ್ನ. ನೋಡಿ, ತುಂಬಾ ಸ್ವಲ್ಪ ಚೆನ್ನಾಗಿ ಮಿದಿಬೇಕು ಎಣ್ಣೆ ಹಾಕ್ಕೊಂಡ್ಮೇಲೆ. ನೋಡಿ, ನಾವು ಆಯಿಲ್ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಕಣಕ, ಅಷ್ಟು ಸಾಫ್ಟಾಗಿ ನಾವು ನಾದ್ಕೋಬೇಕಾಗತ್ತೆ. ನೋಡಿ, ಇಷ್ಟು ನಾನು ಇವಾಗ ಆಯಿಲೆಲ್ಲ ಹಚ್ಚಿಬಿಟ್ಟು ಮೇಲ್ಗಡೆ ಹಚ್ಚಿಬಿಟ್ಟು ನಾನು ಇವಾಗ ಅದನ್ನು ನೆನೆಯಲ್ಲಿ ಇಟ್ಕೋತಾ ಇದ್ದೀನಿ. 1 ಅವರ್ ಅಂತೂ ನಾವು ನೆನೆಸ್ಕೋಬೇಕಾಗತ್ತೆ ಅದನ್ನು. ಇವಾಗ ನೆನೆಯಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ, ಕುಕ್ಕರ್ನು ವಿಷಲ್ ಆಗಿದೆ. ಇವಾಗ 5-6 ವಿಷಲ್ ಕೂಗಿಸಿದ್ದೀನಿ. ಇವಾಗ ನೋಡಿ, ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು, ಕಡಲೆಬೇಳೆ ನಾವು ಇಷ್ಟು ಚೆನ್ನಾಗಿ ಬೆಂದಿರಬೇಕು. ಇವಾಗ ನಾನು ಕಡಲೆಬೇಳೆ ನಾನು 1.5 ಗ್ಲಾಸ್ ಕಡಲೆಬೇಳೆಗೆ 1.5 ಗ್ಲಾಸ್ನಷ್ಟು ನಾನು ಬೆಲ್ಲನ ತೊಗೋತಾ ಇದ್ದೀನಿ. ನೋಡಿ, ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ನಾವು ಬೆಲ್ಲನ ತೊಗೊಂಡು ನಾವು ಮಿಕ್ಸ್ನ ಮಾಡ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಲೆ ಮೇಲೆ ಇಟ್ಕೋತಾ ಇದ್ದೀನಿ. ಒಲೆ ಮೇಲೆ ಇಟ್ಕೊಂಡು ನಾವು ಅದನ್ನು ಬೆಲ್ಲ ಎಲ್ಲನೂ ನಾವು ಕರಗೋವರೆಗೂ ನಾವು ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಗಟ್ಟಿ ಆಗ್ತಾ ಇದೆ. ಇವಾಗ ಎಲ್ಲನೂ ಗಟ್ಟಿಯಾಗಿದೆ. ಮತ್ತು ಇವಾಗ ಅದನ್ನು ನಾನು ಸ್ವಲ್ಪ ತೆಳುವಾಗಿರುವಾಗಲೇ ನಾವು ಗ್ಯಾಸ್ನ ಆಫ್ ಮಾಡಬೇಕು. ನೋಡಿ, ಇಷ್ಟು ತೆಳುವಾಗಿರುವಾಗಲೇ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ನಾನು ಒಂದು ಪ್ಲೇಟ್ಗೆ ನಾನು ಅದು ಬೇಗನೆ ಆರಲಿ ಅಂತ ಇವಾಗ ನಾನು ಇನ್ನೊಂದು ಪ್ಲೇಟ್ಗೆ ನಾನು ಇವಾಗ ಹಾಕ್ಕೋತಾ ಇದ್ದೀನಿ ಅದನ್ನು. ನೋಡಿ, ಇವಾಗ ನಾನು ಬೇಳೆ ಎಲ್ಲನೂ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲನೂ ಆರಿಸ್ಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆಗಿದೆ ಆರೋದಕ್ಕೆ. ಇವಾಗ ನೋಡಿ, ಎಲ್ಲ ಆರಿಸ್ಬಿಟ್ಟು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡು ಇವಾಗ ಗ್ರೈಂಡ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಎಲ್ಲನೂ ಗ್ರೈಂಡ್ ಮಾಡಿಟ್ಕೊಂಡೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹೂರಣ ಅಂತ. ಇಷ್ಟು ಚೆನ್ನಾಗಿ ನಾವು ಹೂರಣನ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ಸಾಫ್ಟಾಗಿ ರುಬ್ಕೋಬೇಕು, ಅಷ್ಟು ಚೆನ್ನಾಗಿ ಹೂರಣ ಬಂದಿರಬೇಕು, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕಣಕನೂ ನಾನು 1 ಅವರ್ ಇವಾಗ ನೆನೆಸಲು ಇಟ್ಕೊಂಡಿದ್ನಲ್ಲ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇಷ್ಟು ಸಾಫ್ಟಾಗಿರಬೇಕು ಹಿಟ್ಟು. ಇವಾಗ ನೋಡಿ, ನಾನು ಇವಾಗ ಹೋಳಿಗೆನ ಮಾಡ್ಕೋತಾ ಇದ್ದೀನಿ.
ಇವಾಗ ನೋಡಿ ನಾನು ಸ್ವಲ್ಪನೇ ಕಣಕನ ತೊಗೊಂಡು, ನಾವು ಕಣಕ ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಹೂರಣನ ತೊಗೋಬೇಕಾಗತ್ತೆ. ಇಲ್ಲಾಂದರೆ ಕಣಕ ಜಾಸ್ತಿ ಆದರೆ ಹೋಳಿಗೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಇವಾಗ ನೋಡಿ ನಾವು ಹೂರಣನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಕಣಕಕ್ಕಿಂತ. ಇವಾಗ ನೋಡಿ ಅದನ್ನು ಸ್ಟಫಿಂಗ್ ಮಾಡಿಬಿಟ್ಟು ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಹಿಟ್ಟು ಉಳಿದಿರೋದನ್ನು ತಕ್ಕೊಂಡು ಇವಾಗ ನೋಡಿ ಇವಾಗ ತುಂಬಾ ಚೆನ್ನಾಗಿ ನಾನು ಎಲ್ಲನೂ ಸ್ಟಫಿಂಗ್ ಮಾಡಿಬಿಟ್ಟು ಇವಾಗ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಸ್ಟಫಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು. ಆ ಹೂರಣ ಎಲ್ಲ ಹೊರಗಡೆ ಬರಲಾರ್ದಂಗೆ ನಾವು ಚೆನ್ನಾಗಿ ಸ್ಟಫಿಂಗ್ನ ಮಾಡಿಕೊಂಡು ಇವಾಗ ತೆಳಗಡೆ ನಾನು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇವಾಗ ನೋಡಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೋಳಿಗೆಗೆ ನಾವು ಆಯಿಲ್ನ ಜಾಸ್ತಿನೇ ಹಾಕೋಬೇಕು, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ ನಾವು ಎಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ನೋಡಿ ನಾನು ಇವಾಗ ಎಲ್ಲನೂ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ಇವಾಗ ಕೈಲೇನೂ ಸ್ವಲ್ಪ ನಾನು ಸ್ಪ್ರೆಡ್ನ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಕೈಲೇನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಹೋಳಿಗೆ ತೆಳುವಾಗಿದ್ರೇ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ನಾನು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಎಷ್ಟು ತೆಳುವಾಗಿ ಹೋಳಿಗೆನ ಲಟ್ಟಿಸ್ಕೋತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಮತ್ತು ದಪ್ಪಾಗಿ ನಾವು ಲಟ್ಟಿಸ್ಕೊಂಡ್ರೆ ಹೋಳಿಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಅಷ್ಟು ರುಚಿ ಕೊಡೋದಿಲ್ಲ. ನೋಡಿ ನಾವು ಎಷ್ಟು ಚೆನ್ನಾಗಿ ಹೋಳಿಗೆನ ತೆಳುವಾಗಿ ಮಾಡ್ಕೋತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಹೋಳಿಗೆ. ನೋಡಿ ನಾನು ಇಷ್ಟು ಚೆನ್ನಾಗಿ ನಾನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಏನು ಒಬ್ಬಟ್ಟು ಸೀಟ್ನಲ್ಲಿ ಲಟ್ಟಿಸ್ಕೊತಾ ಇಲ್ಲ. ನಾನು ಆಯಿಲ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನೇ ಕಟ್ ಮಾಡಿಬಿಟ್ಟು ಅದರಲ್ಲೇ ನಾನು ಲಟ್ಟಿಸ್ಕೊಂಡು ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ಕೈಯಲ್ಲೇ ಹೋಳಿಗೆನ ಹಾಕೋತಾ ಇದ್ದೀನಿ. ಯಾರೂ ಹಾಕೊಳ್ಳೋದಿಲ್ಲ ಅನಿಸುತ್ತೆ. ನಾನು ಕೈಯಲ್ಲೇ ಹಾಕೊಳ್ಳೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ನೋಡಿ ನಾನು ಕೈಯಲ್ಲೇ ಹಾಕಿಬಿಟ್ಟು ಒಲೆ ಮೇಲೆ ಎರಡೂ ಸೈಡು ನಾನು ಹೋಳಿಗೆನ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ನಾವು ಆಯಿಲ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಹೋಳಿಗೆ. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ನಾವು ಹೋಳಿಗೆನ ನಾವು ಫ್ರೈನ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಎರಡು ಸೈಡು ಚೆನ್ನಾಗಿ ಫ್ರೈನ ಮಾಡ್ಕೊಂಡಿದ್ದೀನಿ. ಆಯಿಲ್ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ನೋಡಿ ಇವಾಗ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಳಿಗೆ. ಇಷ್ಟು ಚೆನ್ನಾಗಿ ಬಂದಿರಬೇಕು, ಇಷ್ಟು ಕಲರ್ ಚೆನ್ನಾಗಿ ಬಂದಿರಬೇಕು. ಇವಾಗ ನಾನು ಇನ್ನೊಂದು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ನಾನು ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಕಣಕ ಮೇಲೆ ಎಷ್ಟು ಜಾಸ್ತಿ ಬಂದಿರುತ್ತಲ್ಲ ಅದನ್ನು ನೀವು ತಗೊಂಡ್ಬಿಡಿ. ಕಣಕ ಜಾಸ್ತಿ ಆಗಬಾರ್ದು, ಹೋಳಿಗೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹೂರಣನೇ ನಾವು ಜಾಸ್ತಿನ ತೊಗೊಂಡು ಹಾಕ್ಕೊಂಡ್ರೆ ಹೋಳಿಗೆ ತುಂಬಾ ತಿನ್ನೋ ಮುಂದೆ ರುಚಿಯಾಗಿರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಹೋಳಿಗೆ. ಈ ಮೆಥಡಲ್ಲಿ ನೀವು ಮಾಡಿ ನೋಡಿ, ಪರ್ಫೆಕ್ಟಾಗಿ ನೀವು ಮಾಡ್ತೀರಾ. ಮತ್ತು ನೀವು ಜಾಸ್ತಿ ಎಷ್ಟು ಸತಿ ನೀವು ಹೋಳಿಗೆ ಮಾಡ್ತೀರಾ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡೋದಕ್ಕೆ ನೀವು ಕಲಿತೀರಾ. ಒಂದೇ ಸತಿ ಮಾಡಿದರೆ ಹೋಳಿಗೆ ಬರೋದಿಲ್ಲ. ಯಾರಿಗೇ ಆದರೂ ಒಂದೇ ಸತಿ ಹೋಳಿಗೆ ಮಾಡಿದ್ರೆ ಮಾಡೋದಕ್ಕೆ ಬರೋದಿಲ್ಲ. ನೀವು ಜಾಸ್ತಿ ನೀವು ಅಮಾವಾಸ್ಯೆಗೊಂದು ಸತಿ ಮಂತ್ಲಿ ಒಂದು ಸತಿ ನೀವು ಮಾಡಿ ನಿಮಗೆ ಹೋಳಿಗೆ ಪರ್ಫೆಕ್ಟಾಗೇ ಬರುತ್ತೆ. ಅಷ್ಟು ಚೆನ್ನಾಗಿ ನೀವು ಕಲಿತೀರಾ. ಇವಾಗ ನೋಡಿ ಇನ್ನೊಂದು ಹೋಳಿಗೆನ ನಾನು ಒಲೆ ಮೇಲೆ ಏನು ಪ್ಯಾನ್ ಮೇಲೆ ಹಾಕ್ಕೊಂಡು ಮತ್ತೆ ಎರಡು ಸೈಡು ನಾನು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಮತ್ತು ಆಯಿಲ್ನ ಸೈಡಿಗೆಲ್ಲನೂ ಆಯಿಲು ಚೆನ್ನಾಗಿ ಹಾಕ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಆಗುತ್ತೆ ಹೋಳಿಗೆ. ನೋಡಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹೋಳಿಗೆನ. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ತಿನ್ನಲು ರುಚಿಯಾಗಿರುತ್ತೆ ಹೋಳಿಗೆ. ನೋಡಿ ಇವಾಗ ನಾನು ಮತ್ತೆ ಇನ್ನೊಂದು ಮಾಡಿಕೊಂಡು ಇವಾಗ ನಾನು ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲನೂ ಹೋಳಿಗೆನ ಮಾಡಿಟ್ಕೊಂಡಿದ್ದೆ. ಇವಾಗ ಎರಡು ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದನ್ನು ಅಂತ. ಈ ಮೆಥಡಲ್ಲಿ ಮಾಡಿ ನೋಡಿ, ನೀವು ಪರ್ಫೆಕ್ಟಾಗಿ ಹೋಳಿಗೆನ ಮಾಡ್ಕೋತೀರಾ. ನೋಡಿ ನಾನು ಮೇಲ್ಗಡೆ ಇವಾಗ ತುಪ್ಪನ ಹಾಕಿಬಿಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹೋಳಿಗೆ. ಹೋಳಿಗೆ ಇದ್ದರೆ ತುಪ್ಪ ಇರಲೇಬೇಕು. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹೋಳಿಗೆ. ನೀವು ಇನ್ನೊಂದು ಸತಿ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಹೋಳಿಗೆನ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತೆ. ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ, ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ನಾನು ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.